ಆಯ್ತಮ್ಮ ಈ ಥರ ಹ್ಯಾಟ್ರಿಕ್ ಮಾಡಿ ಒಂದೇ ದಿನಕ್ಕೆ 3 ಪ್ರೆಸ್ ಕಾನ್ಫರೆನ್ಸು. ಒಂಥರ ಹಬ್ಬ ಇವತ್ತು. ಆ್ಯಕ್ಚುಲಿ ಶನಿವಾರದ ಹಬ್ಬ, ಸ್ಯಾಟರ್ಡೆ ನೈಟ್ ಫೀವರ್. ಆಲ್ಫಾ ನಿರ್ಮಾಪಕರು, ಬೀಟಾ ಪತ್ರಕರ್ತರು, ಗಾಮಾ ಗಾಂಧಿನಗರದವರು. ಸೊ ಆಲ್ಫಾ ಟೈಟ್ಲೇ ಭಾಳ ಅದ್ಭುತವಾಗಿದೆ. ಹೇಮಂತ್ ಅವ್ರು ಯಾರು ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ಫೆಂಟಾಸ್ಟಿಕ್. ವಿಜಯ್ ಸರ್, ಯು ಹ್ಯಾವ್ ಡನ್ ದಿಸ್ ಫೆಂಟಾಸ್ಟಿಕ್. ನಿಮ್ಮ ಬಗ್ಗೆ ಭಾಳ, ಹೊಯ್ಸಳ ಸಿನಿಮಾ ಬಗ್ಗೆ ಭಾಳ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ನೋಡಿಲ್ಲ, ಖಂಡಿತ ನೋಡ್ತೀನಿ ಇವಾಗ. ನಾನು ಈ ವರ್ಕ್ಮನ್ಶಿಪ್ ಬಗ್ಗೆ ತುಂಬಾ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಯು ಲುಕಿಂಗ್ ವೆರಿ ಸ್ಮಾರ್ಟ್. ಇವತ್ತೇ ನಾನು ನಿಮ್ಮನ್ನು ನೋಡಿದ್ದು ಹೇಮಂತ್ ಅವರೇ. ಬರೀ ಫೋನಲ್ಲಿ ಮಾತ್ರ ಮಾತಾಡ್ತಾ ಇದ್ದೆ. ಫೋನಲ್ಲಿ ಮಾತಾಡಿ ಅಗ್ರಿಮೆಂಟ್ ಮಾಡಿದ್ದೀನಿ. ಅವ್ರು ನೋಡಿಲ್ಲ. ನಾನು ಆ್ಯಕ್ಚುಲಿ ಹೀರೋಯಿನ್ಗಳನ್ನ ನೋಡೋದಿಲ್ಲ. ನಾನು ನೋಡೋದೇ ಸಂಗೀತ. ಆ ಸಂಗೀತದಲ್ಲಿ ಹೀರೋಯಿನ್ಗಳು ಎಲ್ಲ ಇರೋದು ನನಗೆ. ಯಾಕಂದರೆ ಇರೋದು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ. ಸೊ ಚಿಕ್ಕವರು ದೊಡ್ಡವರು, ದೊಡ್ಡ ನಿರ್ಮಾಪಕರು, ಚಿಕ್ಕ ನಿರ್ಮಾಪಕರು ನಾನು ಯಾವತ್ತೂ ನೋಡೇ ಇಲ್ಲ 50 ವರ್ಷದಿಂದ. ಹುಟ್ಟುತ್ತಾ ಎಲ್ಲರೂ ಯಾರೂ ಕೂಡ ಕಮಲ್ ಹಾಸನ್ ಆಗಲಿಲ್ಲ, ಎನ್ ಟಿ ರಾಮಾರಾವ್ ಆಗಿಲ್ಲ. ಅವ್ರ ತಾಯಿಗೆ ಸ್ಟಾರ್ ಆಗಿದ್ರು, ಆಮೇಲೆ ಬೆಳೀತಾ ಸ್ಟಾರ್ ಅವರು. ಸೊ ಹಾಗೆ ಎಲ್ಲರೂ, ತಾವುಗಳು ಅಷ್ಟೇ ಬೆಳೀತಾ ಸ್ಟಾರ್ ಆಗಿ ಆಗ್ತೀರಾ. ಸೊ ನೋಬಡಿ ಈಸ್ ಬಿಗ್ ಇನ್ ದಿಸ್ ವರ್ಲ್ಡ್ ಅಕಾರ್ಡಿಂಗ್ ಟು ಮಿ. ನಾನೂ ಇಲ್ಲ. ದೇವ್ರು 8 ಕೊಟ್ಬಿಟ್ಟಿದೆ, 6 ಫೀಟು ಅಷ್ಟೇ ಉದ್ದ. ಅದು ಬಿಟ್ಟರೆ ದೊಡ್ಡವನು ನಾನು ಯಾವತ್ತೂ ಹೇಳ್ಕೊಂಡೇ ಇಲ್ಲ. ಯಾರು ಚಿಕ್ಕ ನಿರ್ಮಾಪಕರು, ದೊಡ್ಡ ನಿರ್ಮಾಪಕರು, ಅಪ್ಕಮಿಂಗ್ ಆರ್ಟಿಸ್ಟ್, ಈಗ ತಾನೇ ಬಡ್ಡಿಂಗ್ ಆರ್ಟಿಸ್ಟ್, ಅದು ನಾವು ಯಾವತ್ತೂ ಲಹರಿ ಸಂಸ್ಥೆ ನೋಡಿಲ್ಲ, ನೋಡೋದಿಲ್ಲ. ಅನೂಪ್ ಸಿಲಿಯನ್ ಸರ್, ನೀವು ಮುಂದೆ ಕೂತ್ಕೋಬೇಕು ಸರ್. ಸಂಗೀತ ಮೆಲೋಡಿ ಕಿಂಗ್ ಅಂತ ಹೇಳಿದ್ರಮ್ಮ, ಸತ್ಯ ಅದು. ಇದು ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್. ತುಂಬ ಚೆನ್ನಾಗಿ ಸ್ವರ ಸಂಯೋಜನೆ ಮಾಡ್ತಾರೆ. ಭಾಳ ಹಳೆಯ ಸ್ನೇಹಿತರು. ನೋಡಿ, CK ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಅವರು CK ಅಂದರೆ ಕಂಟೆಂಟ್ ಕಿಂಗು ಮ್ಯೂಸಿಕಲ್ಲಿ. ಸತ್ಯ. ಅವ್ರು ಕೆಲವು ಕಂಪೋಸಿಷನ್ಸು ನಮ್ಮಲ್ಲಿ ಬಿಡುಗಡೆ ಆಗಿಲ್ಲ. ಕೆಲವು ಯಾವತ್ತೋ ಒಂದಿನ ನಮ್ಮ ಸ್ನೇಹಿತರು ಮೈಸೂರಲ್ಲಿದ್ದಾಗ, ಸರ್ ಈ ಹಾಡು ಕೇಳಿ ಅಂದರು. ವಚನಗಳು ಎಕ್ಸ್ಪೆಷಲಿ ಅದು ಕೇಳಿದಾಗ ಅವರೇ ಹಾಡಿದ್ದಾರೆ ಕೂಡ. ಯಾರು ಹಾಡಿರೋದ್ರಿ ಇದು ಅಂದಾಗ ಅನೂಪ್ ಸಿಲಿಯನ್ ಅವ್ರು ಸರ್. ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದರೆ, ನಾನು ಒಂದು 10 ಸಲ ಕೇಳಿದೆ ಸರ್. ಅವತ್ತು ಕೇಳಿಬಿಟ್ಟು ಫೋನ್ ಮಾಡಿದೆ ಅವತ್ತು ರಾತ್ರಿ ನಿಮಗೆ. ಅಲ್ಲ, ವಂಡರ್ಫುಲ್ ಸ್ವರ ಸಂಯೋಜನೆ ಮಾಡೋಂಥ ಸಂಗೀತ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಎಲ್ಲ ಹಾಡುಗಳು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಗಾಯಕರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸಾಹಿತ್ಯನೂ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರು ಒಳ್ಳೇದು ಮಾಡಲಿ, ಸೂಪರ್ ಹಿಟ್ ಆಗಲಿ ಪಿಕ್ಚರ್ ಅಂತ ದೇವ್ರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಬಿಡುಗಡೆಯನ್ನು ಬೇಡ್ತಾ ಇದ್ದೀನಮ್ಮ. ನಾನು ಹೊರಡಬೇಕು, ಇನ್ನೊಂದೆರಡು ಫಂಕ್ಷನ್ ಇದೆ. ಖಂಡಿತ ಬಿಡುಗಡೆಯ ಬೇಡಿ ಹೊರಡ್ಬೋದಾ? ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಸಮಯ ಮಾಡ್ಕೊಂಡು ಬಂದು ಆಗಮಿಸಿರುವ ಎಲ್ಲ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲ ಗೆಸ್ಟ್ಗೂ ತುಂಬ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ರೆಸ್ ಮೀಟ್ಗೆ ಬರ್ತಾ ಇದ್ದೀನಿ. ಅದಕ್ಕೆ ಬರಬೇಕಾದ್ರೆ ಏನೇನು ಪ್ರಿಪೇರ್ ಆಗಬೇಕು, ಒಬ್ಬ ಆ್ಯಕ್ಟರ್, ಒಬ್ಬ ಹೀರೋ ಆಗಿ ಲಾಂಚ್ ಆಗಬೇಕಾದ್ರೆ ಏನೇನು ಪ್ರಿಪೇರ್ ಆಗಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು, ಅದೆಲ್ಲ ಪ್ರಿಪ್ರೇಷನ್ಸ್ನು ಮಾಡಿಕೊಂಡು ಆ್ಯಕ್ಟಿಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, 6 ಪ್ಯಾಕು, ಬಾಡಿ, ಮಾರ್ಷಲ್ ಆರ್ಟ್ಸು, ಇದೆಲ್ಲನೂ ಎಕ್ಸೆಟ್ರಾ ಎಲ್ಲನೂ ಪ್ರಿಪೇರ್ ಆಗಿ ನಿಮ್ಮ ಮುಂದೆ ಬರಬೇಕು. ಯಾಕಂದರೆ ನಿಮ್ಮ ಮುಂದೆ ಮಾತಾಡೋದು ಇಡೀ ಕರ್ನಾಟಕ ಜನತೆ ಮುಂದೆ ಮಾತಾಡ್ದಂಗೆ, ಮನೆಗೂ ನೀವು ತಲುಪಿಸ್ತೀರಾ, ಆ ನಂಬಿಕೆ ನನಗಿದೆ. ಅವರೆಲ್ಲರ ಮುಂದೆ, ಕನ್ನಡಿಗರ ಮುಂದೆ ಮಾತಾಡ್ದಂಗೆ. ಸೊ ಅದಕ್ಕೋಸ್ಕರ ಫಸ್ಟು ನಿಮಗೆ ಟೀಸರ್ ತೋರಿಸಿ, ನಂದು ಕೆಲಸ ತೋರಿಸಿ ಆಮೇಲೆ ಮಾತಾಡೋಣ ಅಂತಾರೆ ನನ್ನ ಕನಸಿತ್ತು. ಸೊ ಆ ದಿನ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಮತ್ತು ಸಿನಿಮಾ ಅದೇ ಟೀಸರ್ ನೋಡಿದ್ದೀರಾ, ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸಿನಿಮಾದ ಈ ಜರ್ನಿ ಬಗ್ಗೆ ಹೇಳೋದಾದರೆ, ಫಸ್ಟು ವಿಜಯ್ ಸರು ಹೊಯ್ಸಳ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ದೆ. ಆಗಿನ್ನ ಸುಮ್ಮನೆ ನಾನು ಸಿನಿಮಾ ಅಂದರೆ ಫಸ್ಟಿಂದ ಅಂದ್ಕೊಂಡಿದ್ದೆ ಸಿನಿಮಾಗೆ ಬರಬೇಕು, ಆ ಥರದ್ದೆಲ್ಲ ಮೈಂಡಲ್ಲಿ ತುಂಬ ಇತ್ತು. ಒಳಗಡೆ ನೀವು ಪ್ರಿಪೇರ್ ಆಗ್ತಾ ಇದ್ದೆ. ಆದರೆ ನಾನು ಎಕ್ಸಾಕ್ಟಾಗಿ ಸಿನಿಮಾಗೆ ಹಿಂಗೆ ಬರಬೇಕು, ಡೈರೆಕ್ಟರ್ಸ್ನ ಮೀಟ್ ಮಾಡಬೇಕು, ಸ್ಟೋರಿ ಸೆಲೆಕ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ವಿಜಯ್ ಸರ್ದು ಹೊಯ್ಸಳ ನೋಡಿದ್ದೆ ಸಿನಿಮಾ. ಇದರಲ್ಲಿ ಮಾಸ್ತಿ ಸರ್ ಹೇಳಿದಾಗ ಮಾಸ್ತಿ ಸರ್ನ ಮೀಟ್ ಮಾಡಿದ್ದೆ. ಮಾಲೂರು ಶ್ರೀನಿವಾಸ್ ಸರ್ ಆಲ್ರೆಡಿ ಹೇಳಿದ್ದಾರೆ ಸರ್. ಆಗ ಮೀಟ್ ಮಾಡಿದಾಗ ಸ್ಟೋರೀಸ್ ಎಲ್ಲ ಇದು ಮಾಡ್ತಾ ಇದ್ದಾಗ ಸರ್ ಒಂದ್ಸಲ ಹೇಳಿದ್ರು, ಹಿಂಗೆ ವಿಜಯ್ ಸರ್ನ ಮೀಟ್ ಮಾಡಿಸ್ತೀನಿ ಅಂತ. ಆಗ ಮೀಟ್ ಮಾಡಿದ್ರೆ ಅವಾಗಲೇ ನನಗೆ ಹೊಯ್ಸಳ ನೋಡಿದಾಗ ಡೈರೆಕ್ಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬಾ ಇಷ್ಟ ಆಗಿತ್ತು. ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆಗ ಫಸ್ಟ್ ಮೀಟ್ ಮಾಡಿದೆ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಡೈರೆಕ್ಟರ್ ನಾನು ಏನು ನಂಬೋದು ಅಂದರೆ, ಫಸ್ಟು ಯಾವುದನ್ನ ಕತೆ ಕೇಳಿದಾಗ ಒಬ್ಬ ಆ್ಯಕ್ಟರಾಗಿ ನನಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಆಗಿರ್ಬೋದು, ಬಟ್ ನನ್ನ ಕ್ಯಾರೆಕ್ಟರ್ ಹೆಂಗಂದರೆ, ಒಬ್ಬರು ಡೈರೆಕ್ಟ್ರಿಗೆ ಸಿನಿಮಾ ಬಗ್ಗೆ ಮ್ಯಾಕ್ಸಿಮಮ್ ಗ್ರಿಪ್ಪು, ಮ್ಯಾಕ್ಸಿಮಮ್ ಎಲ್ಲ ಗೊತ್ತಿರೋದೇ ಡೈರೆಕ್ಟ್ರದ್ದು. ಯಾಕಂದರೆ ಅವ್ರ ವಿಷನ್ ಮೇಲೇ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಅವ್ರ ವಿಷನ್ ಮೇಲೆ ವರ್ಕ್ ಮಾಡೋದ್ರಿಂದ
ಅವ್ರು ಹೇಳ್ದಂಗೆ ಅವ್ರಿಗೆ ಆ್ಯಕ್ಟಿಂಗ್ ಓಕೆ ಅನ್ಸ್ಬಿಟ್ರೆ ಓ ನಾವು ಗೆದ್ರಿ ನಮಗೆ ಸಮಾಧಾನ ಅನ್ನೋ ಥರದ ಮನುಷ್ಯ ನಾನು. ಸೊ ಸರ್ ಬಗ್ಗೆ ಹೇಳೋದಾದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ ಡೈರೆಕ್ಟರ್ನ. ಸೊ ಆ ಥರ ಕ್ಯಾಪ್ಟನ್ ಆಫ್ ದ ಮೂವಿ ಈ ಸ್ಕ್ರೀನ್ ಮೇಲೆ ಏನು ಆಲ್ಫಾ ಮೆನ್ ಲವ್ ವೆಂಜನ್ಸ್ ಕಾಣಿಸ್ತಾ ಇದೆ, ಅದು ಸ್ಕ್ರೀನ್ ಹಿಂದೆಗಡೆ ಆಲ್ಫಾ ಮೈಂಡ್ ಸೆಟ್ ಇರುವಂಥ ಡೈರೆಕ್ಟರು ನಮ್ಮ ವಿಜಯ್ ಸರು. ನಗೀತಾ ಇದ್ದಾರೆ, ನಿಜವಾಗ್ಲೂ ಆಲ್ಫಾ ಮೈಂಡ್ ಸೆಟ್ ಅಂತಲೇ ಹೇಳ್ಬೋದು. ಅವ್ರ ಡೆಡಿಕೇಶನ್ ಆಗಿರ್ಬೋದು, ಅವರು ಅಂದರೆ ಕ್ವಿಕ್ಕಾಗಿ ಎಲ್ಲನೂ ಡಿಸಿಷನ್ಸ್ ತೊಗೊಳೋದಾಗಿರ್ಬೋದು, ಕ್ವಿಕ್ಕಾಗಿ ಒಂದು ಕೆಲಸ ಮಾಡೋದಾಗಿರ್ಬೋದು, ಮತ್ತು ಆ ಡೆಡಿಕೇಟೆಡ್ ಆಗಿ ಆನ್ ಟೈಮು ಎಲ್ಲನೂ ಮುಗಿಸ್ಬೇಕು. ಒಂದು ಕಂಪ್ಲೀಟ್ ವರ್ಕ್ ಫೋಕಸ್ಡು. ಆ ವರ್ಕ್ ಫೋಕಸಿಂದ ಏನಾಯಿತು ಅಂದರೆ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಸಿಕ್ಕಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ರಿಗೂ ಅವ್ರದ್ದು ಮಾರ್ಗದರ್ಶನದ ಮೇಲೆ, ಅವ್ರದ್ದು ಒಂದು ಕ್ಯಾಪ್ಟನ್ಸಿ ಮೇಲೆ ಎಲ್ಲರೂ ಅದೇ ಥರ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ May 5th ಶೂಟಿಂಗ್ ಸ್ಟಾರ್ಟ್ ಮಾಡೋ ರೆಕಾರ್ಡ್ ಟೈಮಲ್ಲಿ, ಅಂದರೆ ಸಂಡೇ ಒಂದಿನ ಬಿಟ್ಟು ಆ್ಯಸ್ ಎ ಪ್ರೊಡಕ್ಷನ್ ಹೌಸು ಮತ್ತು ಹೀರೋ ಎರಡೂ ಹೇಳ್ತಾ ಇದ್ದೀನಿ ನಾನು. ಒಂದು ಸಂಡೇ ಒಂದು ಬಿಟ್ಟು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದೀವಿ ಅಷ್ಟೇ ಕ್ಲೀನಾಗಿ. ಬಟ್ ಯಾರಿಗೂ ಏನೋ ಅಂದರೆ ಈ ಥರ ತುಂಬ ವರ್ಕ್ ಮಾಡ್ತಾ ಇದ್ದೀರಿ ಆ ಥರ ಏನೂ ಅನಿಸಿಲ್ಲ. ಯಾಕಂದರೆ ಎಲ್ಲರೂ ಅಷ್ಟೇ ಪ್ಯಾಷನೇಟಾಗಿ, ಎಲ್ಲರೂ ಅಷ್ಟೇ ಖುಷಿಯಿಂದ ಕೆಲಸ ಮಾಡ್ತಾಯಿದ್ರು. ನಮ್ಮ ಡೈರೆಕ್ಟ್ರ್ ಅಂತೂ ಸಿನಿಮಾ ನೋಡಿದಾಗ ತುಂಬ ವಾವ್ ಅನಿಸ್ತು. ಆ್ಯಕ್ಟಿಂಗ್ ಎಲ್ಲ ಫಸ್ಟ್ ನಾನು ಅದೇ ಹಿಂಗೆ ಮಾಡ್ಬೇಕು ಅನ್ಕೊಂಡಾಗ ಸರ್ ಬಗ್ಗೆ ಹೆಂಗೂ ಗೊತ್ತಿತ್ತು, ಸಿನಿಮಾ ಮಾಡಿದರು ಹೊಯ್ಸಳ ನೋಡಿದ್ದೆ, ತುಂಬ ಇಷ್ಟ ಆಗಿತ್ತು. ಅದ್ರ ಪ್ರೀವಿಯಸ್ ವರ್ಕ್ ಮಾಡಿರೋ ಸಿನಿಮಾಗಳು ಅಷ್ಟೇ, ರಾಜ್ಕುಮಾರ, ರಾಮಾಚಾರಿ ಅಂತ ಇದು ಅಂದರೆ ಒಂದು ಟ್ರ್ಯಾಕ್ ರೆಕಾರ್ಡ್ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ನೋಡಿದಾಗ ನಾನು ಸರ್ಗೆ ಅದೇ ಫಸ್ಟ್ ಮೀಟ್ ಮಾಡಿದವಾಗ ಹೇಳಿದೆ, ನಮ್ದು ಇನ್ನೇನು ಓಕೆ ಆಗೋ ಟೈಮಲ್ಲಿ, ಸರ್ ನಿಮ್ಮ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ, ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನಿಮ್ಮ ಬಗ್ಗೆ. ಸೊ ನಿಮಗೂ ನನ್ನ ಬಗ್ಗೆ ಹಿಂಗೆ ಕಾನ್ಫಿಡೆನ್ಸ್ ಬಂದಾಗ ನಾವು ಮೂವ್ ಮಾಡೋಣ ಅಂತ ಹೇಳಿದ್ದೆ. ಸರ್ ಅದೇ ಥರ ಟೈಮ್ ತೊಗೊಂಡ್ರು, ಆ್ಯಕ್ಟಿಂಗು ಮತ್ತು ಬೇರೆದೆಲ್ಲ ಹೋಗ್ತಾ ಇರಿ ನೋಡೋಣ ಅಂತ ಹೇಳಿದರು. ಅದಾದಮೇಲೆ ಎಸ್ ವಿ ಆರ್ ಗುಡ್ ಟು ಗೋ ಅಂತ ಹೇಳಿ ನಾವು ವರ್ಕ್ ಮಾಡೋಣ ಅಂತ ಶುರು ಮಾಡಿ ಅದೇ ಒಂದು ಎನರ್ಜಿನಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಶೂಟಿಂಗ್ ಎಲ್ಲ ಮುಗಿಸಿ ಇವತ್ತು ಟೀಸರ್ ಲಾಂಚ್ಗೆ ಇಲ್ಲಿ ನಿಮ್ಮ ಮುಂದೆ ಇದ್ದೀವಿ. ಅದೇ ಥರ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ಡೈರೆಕ್ಟರ್ ಸರ್ ಆದಮೇಲೆ ನಮ್ಮ DOP ಸರು ಕಾರ್ತಿಕ್ ಸರು, ಅವರು ಫುಲ್ ತುಂಬ ಕಡಿಮೆ ಮಾತಾಡಿದ್ರು. ನನಗೂ ಅದೇ ಥರ ನಾಚಿಕೆನೆ, ಬಟ್ ಆದರೆ ತುಂಬ ಮಾತಾಡಬೇಕು ಅಂತ ಬಂದಿದ್ದೀನಿ. DOP ಸರ್ ಕಾರ್ತಿಕ್ ಸರ್ ಬಗ್ಗೆ ಹೇಳೋದಾದರೆ ಅವರು ಯಂಗ್ಸ್ಟರು, ಇಷ್ಟು ಅಂದರೆ ಒಂದು ಚಿಕ್ಕ ಏಜ್ಗೆ ಅಷ್ಟೆಲ್ಲ ಕೆಲಸ ಮಾಡ್ಕೊಂಬಂದು ಕ್ಯಾಮ್ರಾಮನ್ ಆಗಿ ದೊಡ್ಡ ಕ್ಯಾಮ್ರಾಮನ್ ಜೊತೆನಲ್ಲಿ ಕೆಲಸ ಮಾಡ್ಕೊಂಬಂದು ಅವ್ರ ಕ್ಯಾಮ್ರಾಮನ್ DOP ಆಗಿ ಅದಾದಮೇಲೆ ಅಂಥ ದೊಡ್ಡ ಕೆಲಸಗಳು ಮಾಡಿ ಹೊಯ್ಸಳ ಆ ಥರ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿ ಚಿಕ್ಕವರು ದೊಡ್ಡವರು ಅಂದರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಆ ಥರ ಅಲ್ಲ, ಈ ಹೊಸಬ್ರ ಸಿನಿಮಾಗೂ ಈ ಥರ ಡೈರೆಕ್ಷನ್ ಆಫ್ ಫೋಟೋಗ್ರಫಿ ಸಕ್ಕದಾಗಿ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸರ್, ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅನೂಪ್ ಸರ್ ಬಗ್ಗೆ ಅದೇ ಲವ್ ಸಾಂಗ್ಸು ಆ ಥರದ್ದೆಲ್ಲ ತುಂಬ ಕೇಳಿದ್ದೆ. ಬಟ್ ನನಗೆ ಮಾಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಡೈರೆಕ್ಟರ್ ಸರ್ನ ಕೇಳಿದೆ, ಆದರೆ ಹೆಂಗೆ ಸರ್ ಈಗ ಮಾಸ್ ಇದೆಲ್ಲ ಅಂದರೆ, ಆಮೇಲೆ ಹೇಳಿದ್ರು ನಾವು ಕೊಟ್ಟರೆ ತಾನೇ ಗೊತ್ತಾಗೋದು ಅಂತ ಹೇಳಿ. ಬಟ್ ಆಮೇಲೆ ಯಾವಾಗ ಈ ಆಲ್ಫಾ ಸಾಂಗ್ ಇದು ಒಂದು ಸ್ವಲ್ಪ ಒಂದು 5 seconds 10 seconds ಮಾತ್ರ ಇದೆ, ಇದೊಂದು ಕಂಪ್ಲೀಟ್ ಸಾಂಗ್ ಈ ಮಂತಲ್ಲಿ ರಿಲೀಸ್ ಆಗುತ್ತೆ. ಸೊ ಆ ಸಾಂಗ್ ಎಲ್ಲ ಕೇಳಿದವಾಗ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಅವಾಗಲೇ ಗೊತ್ತಾಯಿತು ಓಕೆ ಸಾಂಗ್ಸ್ ಸಖತ್ತಾಗಿ ಬರುತ್ತೆ ಅಂತ. ಸೊ ಒಂದಾದ್ಮೇಲೆ ಒಂದು ಸಾಂಗು ತೋರಿಸಿದಾಗ ವರ್ಕ್ ಮಾಡ್ತಾ ಇದ್ದಾಗ 4 ಸಾಂಗು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ. ಅಲ್ಲೇ ಗೊತ್ತಾಯಿತು, ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಥ್ಯಾಂಕ್ ಯು ಸರ್, ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಬ್ಯೂಟಿಫುಲ್. ಮತ್ತು ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅದೇ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ಇದೆ ಅಲ್ಲ, ಈ ಹೆಸರಿಗೆ ತಕ್ಕಂಗೆ ಪಾತ್ರ ಇದೆ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ, ಜಾಸ್ತಿ ಹೇಳಿದ್ರೆ ನಮ್ಮ ಡೈರೆಕ್ಟ್ರು ಅದಕ್ಕೆ ಒಪ್ಕೊಳಲ್ಲ, ಜಾಸ್ತಿ ಹೇಳ್ಬಾರ್ದು. ಪಾತ್ರ ಒಂದು ಮಿಡ್ಲ್ ಕ್ಲಾಸ್ ಹುಡುಗ, ಎಲ್ಲರ ಮನೆಯಲ್ಲೂ ನಡೆಯುವಂಥ ಘಟನೆಗಳೇ ಇರುತ್ತೆ. ಎಲ್ಲರ ಮನೆಯಲ್ಲಿ ನಡೆಯುವಂಥ ಲವ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಆ್ಯಕ್ಷನ್ ಇದೆ, ಮತ್ತು ಎಮೋಷನ್ ಇದೆ, ಡ್ಯಾನ್ಸ್ ಇದೆ, ಎಲ್ಲನೂ ಇದೆ ಸರ್. ಒಂದು ಕಮರ್ಷಿಯಲ್ ಮೂವಿಗೆ ಏನೇನು ಬೇಕೋ ಅದು ಎಲ್ಲನೂ ಇದೆ. ಸೊ ಪಾತ್ರ ಆ ಥರ ಇದೆ ಸರ್. ಒಂದು ಮಿಡ್ಲ್ ಕ್ಲಾಸ್ ಹುಡುಗ, ಅವ್ನಿಗೆ ಕಷ್ಟಗಳು ಬಂದವಾಗ ಯಾವ ಥರ ಫೇಸ್ ಮಾಡ್ತಾನೆ, ಒಂದು ಸೊಸೈಟಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಯಾವ ಥರ ಎದ್ದು ನಿಲ್ತಾನೆ, ಯಾರ್ಯಾರು ತಪ್ಪು ಮಾಡಿದ್ರು ಏನು ಮಾಡಿದ್ರು ಅದಕ್ಕೆಲ್ಲ ಎದ್ದು ನಿಲ್ಲೋದು, ಆ ಥರ ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಸರ್. ಸರ್ ಇಲ್ಲ, ಮಾಲೂರು ಶ್ರೀನಿವಾಸ್ ಅಂದರೆ ಸರ್, ಮಾಲೂರು ಶ್ರೀನಿವಾಸ್ ಸರು ನಮ್ಮದು ಮಾಲೂರೇ ಸರ್. ನಮ್ಮದು ಊರು ಬಂದು ಮನೆಯಪ್ಪನಹಳ್ಳಿ ಅಂತ ಹಳ್ಳಿ, ನಮ್ಮ ತಂದೆ ಹಳ್ಳಿ, ಅಲ್ಲಿಂದ ನಾವು ಮಾಲೂರು ಅದೇ ಟೌನಲ್ಲಿ. ಮಾಲೂರು ಶ್ರೀನಿವಾಸ್ ಅಂತ ಸರ್ ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿದ್ರಲ್ಲ, ಅವ್ರಿಗೂ ನಮ್ಗೆ ಸೇಮ್ ಊರಾಗಿರೋದ್ರಿಂದ ಇಂಡಸ್ಟ್ರಿ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಫ್ಯಾಮಿಲಿಯವ್ರು ಯಾರು ಇಂಡಸ್ಟ್ರಿನಲ್ಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿಲ್ಲ, ಪೊಲಿಟಿಕ್ಸಲ್ಲಿ ಇಲ್ಲ. ಸೊ ಇಂಡಸ್ಟ್ರಿಯಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ಆಗಬೇಕು ಅನ್ನೋದೇ ಗೊತ್ತಿದ್ದಿಲ್ಲ. ಆಗ ಸರ್ನ ಒಂದು ಸಲ ನಮ್ಮ ಚಿಕ್ಕಪ್ಪ ಮೀಟ್ ಮಾಡಿಸಿದ್ರು, ಏನಾದರೂ ಪರಿಚಯಗಳಾಗುತ್ತೇನೋ ಅಂತ. ಆಗ ಮಾಸ್ತಿ ಸರ್ನ ಮೀಟ್ ಮಾಡಿಸಿದ್ರು. ಮಾಸ್ತಿ ಸರ್ ಅವಾಗಲೇ ಮಾಸ್ತಿ ಸರ್ ಬಗ್ಗೆ ಆಲ್ರೆಡಿ ಮೀಟ್ ಮಾಡಿಲ್ಲ ನೀರು, ಮಾಸ್ತಿ ಸರ್ ಬಗ್ಗೆ ಗೊತ್ತಿತ್ತು. ಯಾಕಂದರೆ ನಂಬರ್ 1 ಡೈಲಾಗ್ ರೈಟ್ರು ಕನ್ನಡ ಇಂಡಸ್ಟ್ರಿಗೆ ಅಂತಲೇ ಹೇಳ್ಬೋದು. ಸರ್ ನಗೀತಾ ಇದ್ದಾರೆ ಸರ್, ನಾವೆಲ್ಲ ಹಂಗೆ ಅಂದ್ಕೊಂಡಿರೋದು, ನಂಗೆ ಹಂಗೆ ಗೊತ್ತಿದ್ದೀನಿ ನೀವು ತುಂಬ ದೊಡ್ಡ ಡೈಲಾಗ್ ರೈಟ್ರು ಅಂತ. ಸೊ ಸರು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು, ನೀವು ಪಕ್ಕ ಚೆನ್ನಾಗಿ ಆಗುತ್ತೆ ಅಂತ. ಡೈರೆಕ್ಟರ್ ಅಮರ್ ಸರು ಅವರು ಬರೀ ಒಂದು 2-3 hours ಮಲಗ್ತಾ ಇದ್ರು ನಾವು ರಾತ್ರಿ. ಸುಮಾರು ಮೂವೀಸ್ ಎಲ್ಲ ಒಪ್ಕೊಂಡಿದ್ರು. ಅಷ್ಟು ಮಾಡಿ ನಮ್ಮ ಸಿನಿಮಾಗೆ ಅಂದರೆ ನಮ್ಗೆ ಏನೇ ಬೇಕಾದರೂ ಯಾವಾಗಲೂ ಜೊತೆಗಿರೋರು, ಎಲ್ಲಿ ನೋಡಿದ್ರು ಇದ್ರು.
ಸರ್ ನಿದ್ದೆ ಯಾವಾಗ ಮಾಡ್ತೀರಾ ಸರ್, ಇದಕ್ಕೆ ಯಾವಾಗ ಬರ್ತೀರಾ? ನಾನು ಇಲ್ಲ ಸರ್, ಸಿನಿಮಾ ಇಂಪಾರ್ಟೆಂಟ್, ಇದು ಗೆಲ್ಲಬೇಕು, ನನಗಿದು ಮನಸ್ಸಿಂದ ಇಷ್ಟ ಆಗಿದೆ ಅಂತ ಹೇಳಿದರು. ಸೊ ಆಮೇಲೆ ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರ ಬಗ್ಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಹಾಂ ಸರ್ ನಂದು ಡೆಡಿಕೇಶನ್ ಪ್ರಿಪ್ರೇಷನ್ ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಲೇ ತುಂಬ ಆಸೆ ಇತ್ತು. ಅಲ್ಲ, ಈ ಪಾತ್ರ ಅದೇ ಅಲ್ಲಿಗೆ ಬರ್ತಾ ಇದ್ದೀನಿ. ತುಂಬ ಆಸೆ ಇತ್ತು. ಬಟ್ ಜನರಲಿ ಯಾರಿಗಾದ್ರೂ ಸಿನಿಮಾ ಮಾಡ್ತಾ ಇದ್ದೀನಿ, ಸಿನಿಮಾ ಹೀರೋ ಆಗಬೇಕು ಅಂದರೆ ಎಲ್ಲರಿಗೂ ಮನಸ್ಸಲ್ಲಿ ಇರುತ್ತೆ. ಹೇಳಿದ್ರೆ ಇದೊಂಥರ ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬ ಜಾಸ್ತಿ ಇರೋಂಥ ಒಂದು ಫೀಲ್ಡು. ತುಂಬ ರಿಸ್ಕು, ಗೆದ್ದರೆ ತುಂಬ ರಿವಾರ್ಡು ಮೇಲೆ ಹೋಗ್ತೀವಿ, ಇಲ್ಲಾಂದರೆ ಅಷ್ಟೇ ಎಫೆಕ್ಟು ಇರುತ್ತೆ ಅಂತ. ಸೊ ಅದರಿಂದ ಜನರಲಿ ಯಾರೇ ಸಿನಿಮಾಗೆ ಬರ್ತೀನಿ ಅಂದರೆ ನಮ್ಮ ಸುತ್ತಮುತ್ತ ನೋಡಿರೋದು ಬೇಡ, ಇಂಡಸ್ಟ್ರಿಗೆ ಹಂಗೆ ಬೇಡ ಅಂತಲೇ ಹೇಳ್ತಾರೆ. ಸೊ ಅದರಿಂದ ನಾನು ಫುಲ್ಲಿ ಪ್ರಿಪೇರ್ಡ್ ಆಗಿ ಬರಬೇಕು ಅಂತೇಳಿ ಆಮೇಲೆ ಯಾರಿಗಾನ ಹೇಳ್ಬೇಕು. ಯಾರಿಗಾನ ಹೇಳಿದ್ರೆ ಇಲ್ಲ ಅನ್ನೋ ಮಾತೇ ಬರಬಾರ್ದು. ಏನಾದರೂ ಒಂದು ಸ್ವಲ್ಪ ಹುಷಾರಾಗಿ ಹೋಗು ಅನ್ನೋ ಇದಕ್ಕೆ ಬರಬೇಕು ಅಂತೇಳಿ ತುಂಬ ಒಂದು 10 ಇಯರ್ಸಿಂದ ಸರ್ ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿದ್ದೆ. ನನಗೆ ಫಿಟ್ನೆಸ್ ಅನ್ನೋ ತುಂಬ ಇಷ್ಟ. ಈ 6 ಪ್ಯಾಕ್ ಈ ಸಿನಿಮಾಗಂತಲ್ಲ, ಯಾವಾಗಲೂ 365 ಡೇಸ್ ಹಂಗೆ ನಾನು ಮೇಂಟೈನ್ ಮಾಡ್ತೀನಿ. ಯಾಕಂದರೆ ನಾನು ಸಿನಿಮಾ ಲಾಂಚ್ ಆಗಬೇಕು, ಯಾವಾಗ ಬರುತ್ತೋ ಗೊತ್ತಾಗಲ್ಲ. ನ್ಯಾಚುರಲ್ ಆಗಿ ಮಾಡಬೇಕಂದ್ರೆ ಇಮಿಡಿಯೇಟಾಗಿ ಒಂದು 3 ಮಂತ್ಸಲ್ಲೋ 2 ಮಂತ್ಸಲ್ಲೋ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಯಾವಾಗಲೂ ಹಂಗೆ ಮೇಂಟೈನ್ ಮಾಡ್ತಾ ಬರ್ತಿದ್ದೆ. ನನಗೆ ಒಂದು ಇಷ್ಟ ಮಾಸ್ ಹೀರೋ, ಆ್ಯಕ್ಷನ್ ಹೀರೋ ಆಗಬೇಕು ಅಂತ. ಆ್ಯಕ್ಷನ್ ಹೀರೋ ಅಂದರೆ ನೋಡಿದ ತಕ್ಷಣ ಅಟ್ಲೀಸ್ಟ್ ಯಾವುದೋ ಒಂದು ಫೈಟಲ್ಲಿ ನಂಬೇಕಲ್ಲ ಜನ, ಅದು ರೀಲ್ ಆಗಿದ್ರು ನಂಬಬೇಕು ಇವನ ಕೈಲಿ ಕೆಪಾಸಿಟಿ ಇದೆ ಅಂತ. ಆ ನಂಬಕ್ಕೆ ಏನು ಬೇಕು? ಪ್ರಿಪ್ರೇಷನ್ನು, ಬಾಡಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಮಿಕ್ಸ್ ಮಾರ್ಷಲ್ ಆರ್ಟ್ಸು, ಅದೆಲ್ಲ ನನಗೆ ತುಂಬ ಇಷ್ಟ. ಅದ್ರ ಜೊತೆಗೆ ಹಂಗೆ ಪ್ರಿಪೇರ್ ಆಗ್ತಾ ಬಂದೆ. ಆ್ಯಕ್ಟಿಂಗ್ ರಘು ಸರ್ ಕ್ಲಾಸಸ್ಗೆ ಹೋಗಿದ್ದೆ, ರಘು ಶಿವಮೊಗ್ಗ ಸರ್ ಕ್ಲಾಸಸ್ಗೆ. ಆವಾಗ ರಘು ಶಿವಮೊಗ್ಗ ಸರು ತುಂಬ ಚೆನ್ನಾಗೇ ಟ್ರೈನ್ ಮಾಡಿದ್ರು ಆ್ಯಕ್ಟಿಂಗಲ್ಲೆಲ್ಲ. ಈ ಥರ ಎಲ್ಲ ಪ್ರಿಪೇರ್ ಆಗಿದೆ ಸರ್, ಡ್ಯಾನ್ಸು, ಫೈಟು, ಆ್ಯಕ್ಟಿಂಗು ಅದೆಲ್ಲನೂ ಪ್ರಿಪೇರ್ ಆಗಿ ಖಂಡಿತವಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹೇಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಲ್ಫಾ ಥ್ಯಾಂಕ್ ಯು ಬಾಬಣ್ಣ, ಇಲ್ಲಿದ್ರೆ ಬಾಬಣ್ಣ, ಥ್ಯಾಂಕ್ ಯು ಸೋ ಮಚ್ ಬಾಬಣ್ಣ. ಸೊ ವಿಜಯ್ ಸರ್ ಹೇಳಿದ್ಮೇಲೆ, ಅವರು ಮಾತಾಡಿದ್ಮೇಲೆ ಒಂದೇ ಅನ್ಸುತ್ತೆ ಹೇಳೋರು, ಇದು ವಿಜಯ್ ಸರ್ ಜೊತೆ ಸಿನಿಮಾ ಅಂದ್ಕೊಂಡು. ಸೊ ನನಗೆ ಹೊಯ್ಸಳದಲ್ಲಿ ಒಂದು ಚಾನ್ಸ್ ಸಿಗುತ್ತೆ ಅಂತ ತುಂಬ ಕಾಯ್ತಿದ್ದೆ, ಬಟ್ ಅಲ್ಲಿ ಸಿಗಲಿಲ್ಲ. ಸೊ ಇಲ್ಲಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಹೇಳಿದ ಪ್ರಕಾರ ಎಲ್ಲ ಮೂವಿ ಏನಾಗುತ್ತೆ ಗೊತ್ತಾ, ಎಲ್ಲೊಂದು ಸಿನಿಮಾ ಎಲ್ಲ KGF ಆಗುತ್ತೆ, ಎಲ್ಲ ಕಾಂತಾರ ಆಗುತ್ತೆ ಅನ್ನೋದು ಇಲ್ಲ. ಸೊ ಸಿನಿಮಾ ಎಲ್ಲರೂ ಮನ್ಸಾರೆ ಅದಕ್ಕೆ ಡೆಡಿಕೇಶನ್ ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಸಿನಿಮಾ ಮಾಡ್ತೀವಿ. ಆಮೇಲೆ ಅದು ಬಿಟ್ಟಿರೋದು ಏನಾಗುತ್ತೆ ಏನು ಅಂತ, ದಟ್ ಇಸ್ ಟು ಬಿ, ಅದು ಬಿಟ್ಟಿರೋದು ಆಡಿಯನ್ಸಿಗೆ. ಸೊ ಇದು ಒಂದು ಸಿನಿಮಾ ನಾನು ನೋಡಿರೋ ಪ್ರಕಾರ, ನಾನು ವರ್ಕ್ ಮಾಡೋಷ್ಟು ದಿನ ನಾನು ನೋಡಿರೋ ಪ್ರಕಾರ ಸೂಪರ್ ಕಾಂಬಿನೇಷನ್ ಕಾರ್ತಿಕ್ ಸರ್ ಮತ್ತು ವಿಜಯ್ ಸರ್ ಅವ್ರದ್ದು. ಯಾಕೆಂದರೆ ಒಂಚೂರು ಅನ್ಸ್ಲೇ ಇಲ್ಲ, ನಾವು ಅಷ್ಟು ದೊಡ್ಡ ಹಾರ್ಬರಲ್ಲಿ ಮಾಡ್ತಿರುವಾಗ ಯಾವಾಗ ತೆಗೆದ್ರು ಶಾರ್ಟ್, ಎಲ್ಲಿ ತೆಗೆದ್ರು ಡಬ್ಬಿಂಗ್ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ, ಓಯ್ಯೋ ಇವೆಲ್ಲ ತೆಗ್ಬಿಟ್ಟಿದ್ರು ಇವರು ಅಂತ. ಸೊ ವೆರಿ ಗುಡ್ ಕಾಂಬಿನೇಷನ್. ಸೊ ಆಲ್ ದ ವೆರಿ ಬೆಸ್ಟ್. ಆಮೇಲೆ ಮಾಸ್ ದಿವಸ ನಾನು ಇವತ್ತು ನಿಮ್ಮನ್ನ ಮೀಟ್ ಮಾಡ್ತಿರೋದು. ಸೊ ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ಬೇಕಾಯ್ತು. ನನಗೆ ಬಾಲು ನಾಗೇಂದ್ರ ಸರ್ ಹೇಳಿದ್ರು, ತುಂಬ ಕಷ್ಟ ಸರ್ ಇನ್ನೊಬ್ಬರನ್ನ ಬೆಳೆಸೋದು, ಅದ್ರ ಜೊತೆಗಿರೋರನ್ನ ಬೆಳೆಸೋದು ಸರ್. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್. ಅವ್ರದ್ದು ಜೊತೆಗಿದ್ದ ಒಬ್ಬ ಡ್ರೈವರ್ ಇವತ್ತು ರೈಟರ್ ಮಾಡಿ ಡೆವಿಲ್ ಅಂತ ದೊಡ್ಡ ಸಿನಿಮಾಗೆ ರೈಟರ್ ಮಾಡಿದ್ರ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಆಮೇಲೆ ಈ ಸಿನಿಮಾಯಿಂದ ನನಗೊಂದು ಒಳ್ಳೆ ಸ್ನೇಹಿತ ಸಿಕ್ಕಿರೋದ್ರೆ ನಿಜ ಹೇಳ್ಬೇಕಾದ್ರೆ ಅದು ಬಾಲು ನಾಗೇಂದ್ರ ಸರ್ ಅವರು. ನಾನು ಮಂಗಳೂರಲ್ಲಿ ಒಂದು ಕೂತ್ಕೊಂಡು ಒಂದು 1 hour 1.5 hours ಮಾತಾಡ್ದು, ಆದಮೇಲೆ ಜಾಸ್ತಿ ಫೋನ್ ಕಾಲ್ ಇಲ್ಲ, ಬಟ್ ವೆರಿ ನೈಸ್ ಪರ್ಸನ್. ಥ್ಯಾಂಕ್ ಯು. ಆಮೇಲೆ ಹಾಗೇನೆ ಆಲ್ ದ ವೆರಿ ಬೆಸ್ಟ್ ಇಡೀ ಎಲ್ಲ ಚಿತ್ರತಂಡದವರಿಗೂ. ಥ್ಯಾಂಕ್ ಯು. I'm so happy because ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿನೇ I was raised, and I'm so happy that I get to have my debut in Kannada because this city has given me everything. ನನ್ನ ಚೈಲ್ಡ್ಹುಡ್ನು ಈ ಸಿಟಿನೇ, the food, family, everything for me is Bangalore, and ಅದಕ್ಕೋಸ್ಕರ I'm very very happy. Vijay sir, thank you for giving me this film, and I'm a little nervous, sorry. But coming to your question, I think right now in every industry, especially Kannada industry, women are equally as important. Kantara, Leenu, KGF, every female character is also putting their best foot forward. So I think Alpha bari male alla, it can be a female as well. And both of us, Ayana and I, we bring a very soft yet powerful feel to the movie, which I'm hoping all of you get to watch soon. Thanks helbekadre Hemant. Thank you so much for being such a good co-actor. I mean, he's so motivating. I think I started getting into fitness after shooting for Alpha because Hemant used to tell me, oh, I did this today. I mean, after seeing him do different kinds of stunts also, I used to think, Nangunu inge madbekaitu, I used to think. And he used to give me food. He used to bring chicken and prawns and all, and I used to enjoy it a lot. ಇಲ್ಲೇ ಖಾಲಿಯಾಗಿ ಹೋಗ್ಬಿಡ್ತಿತ್ತಣ್ಣ, ಅಲ್ಲಿ ತನಕ ಬರ್ತಾ ಇರಲಿಲ್ಲ.
but you're so dedicated, and it is a privilege debuting with you. I hope the audience remembers us as a pair. And coming to everyone else, technical team, Agirbodu, Karthik sir, thank you so much. The whole team made me so comfortable. Despite I'm not from Karnataka, it's my first movie, but everyone made me so comfortable. Babu sir made me so comfortable. All the ADs, Arun, Shankar, Pavan, everyone made me very, very comfortable. Bhushan Master as well, I have to mention. We had a lot of fun shooting for the dance sequence. Ayana, Namgu, we only had 1 day of shoot, I think. But we didn't share much scenes as well. But it was very, very nice. And one small thing I want to say is about Sandalwood fans. So when after my first look came out, so many people keep messaging me saying, you know, we're looking forward to seeing you in Alpha, welcome to Sandalwood, all of that. And I'm so grateful for all of you all accepting me into the industry. And this is not the last time you're going to see me. I'm hoping that I get to do a lot more films in Kannada. Thank you so much. Yardadu name if I've missed, I'm very sorry. Again, namdu Kannada grammar ಏನದು mistake ಇದ್ರೆ ಅಂತ I'm really, really sorry. No, dubbing is not me. ಹೌದು, ಅವರು ಇನ್ಸ್ಪೆಕ್ಟರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಅಂದ್ರೆ ಪೊಲೀಸ್ ರೋಲ್ ಪ್ಲೇ. ನೀವು ಯಾವ ರೋಲ್ ಪ್ಲೇ I'm ಮಾಡ್ತಾ playing ಇದ್ದೀರಾ? the Alpha's romantic. I'm playing opposite romantic. ಓ, ತಿಳಿಸ್ಬೇಕು. ಅದೇ ಫಸ್ಟು ಅನುಪಮ ಮ್ಯಾಮ್ ಹೇಳ್ದಂಗೆ ಆಲ್ಫಾ ಅಷ್ಟು ಪವರ್ಫುಲ್ ಟೈಟ್ಲ್ ಇದ್ರೂ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಅಂತ ಹೇಳಿದ್ರಿ ನೀವು. ಥ್ಯಾಂಕ್ ಯು. ಅದೇ ಪ್ರೀತಿಯಿಂದನೇ ಸಿನಿಮಾ ಮಾಡಿರೋದು. ಹಾಗೆ ವಿಜಯ್ ಸರ್ ನನಗೆ ತುಂಬ ಹಳೆ ಪರಿಚಯ, ಅಂದರೆ ಅವರು ಅಸೋಸಿಯೇಟ್ ಡೈರೆಕ್ಟ್ರ್ ಆದಾಗಲಿಂದ ಪರಿಚಯ. ಬಟ್ ಆಲ್ಫಾ ಸಿನಿಮಾ ನನಗೆ ಬಂದಾಗ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಹೇಮಂತ್ ಸುಶೀಲ್ ಅವ್ರು ಕರ್ಕೊಂಬಂದಿದ್ದು. ನನಗೆ ಒಂದು ಬ್ರ್ಯಾಂಡ್ ಇದು ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ, ಬರೀ ಮೆಲೋಡಿ ಮಾತ್ರ ಮಾಡ್ತೀನಿ ಅಂತ. ಬಟ್ ಎಂಟ್ರಿ ಆಗಿದ್ದು ಗೂಳಿ ಸಿನಿಮಾಯಿಂದ ಅಂತ ಎಷ್ಟೊಂದು ಜನ ಮರ್ತೋಗಿದ್ರು. ಅದಾದಮೇಲೆ ಮಾಸ್ತಿ ಸರ್ ಜ್ಞಾಪಿಸಿದ್ರು ಇವಾಗ ಗೋಲಿ ಸೋಡಾ ಅಂತ. ಅದು ಔಟ್ ಆ್ಯಂಡ್ ಔಟ್ ಮಾಸ್ ಬಿಡಿ, ಅದು ಬೇರೆಯೇ ಅದು. ಬಟ್ ಫಸ್ಟ್ ನನಗೆ ಇಂಡಸ್ಟ್ರೀಲಿ ಆ ಗೋಲಿ ಸೋಡಾ ಹಿನ್ನೆಲೆ ಸಂಗೀತ ನಾನು ಮಾಡಿದಾಗ ಫಸ್ಟ್ ಟೆಕ್ನಿಷಿಯನ್ ಗುರುತಿಸಿದ್ದೆ ಮಾಸ್ತಿ ಸರ್ ನನ್ನ. ಅವರು ಸೂರಿ ಸರ್ನ ಕರ್ಕೊಂಬಂದರು. ಸೂರಿ ಸರ್ ನೋಡಬೇಕು ಸಿನಿಮಾ ಒಂದ್ಸಲಿ ಅಂದ್ಬಿಟ್ಟು ಅದಕ್ಕೊಂದು ಶೋ ಅರೇಂಜ್ ಮಾಡಿ ನಾವು ತೋರಿಸಿದ್ದೆ. ಅವಾಗ ಅವ್ರು ಇಷ್ಟಪಟ್ಟಿದ್ರು. ಅವ್ರು ಯಾವಾಗಲೂ ನನ್ನ ಮ್ಯೂಸಿಕ್ನ ಫಾಲೋ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅವರು ಒಬ್ಬರು ದೊಡ್ಡ ಟೆಕ್ನಿಷಿಯನ್ ಆಗಿ ಇನ್ನೊಬ್ಬ ಟೆಕ್ನಿಷಿಯನ್ಗೆ ಎನ್ಕರೇಜ್ ಮಾಡೋದು ತುಂಬ ತುಂಬ ಅಪರೂಪ ಇಲ್ಲಿ. ಬಟ್ ಮಾಸ್ತಿ ಸರ್ ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಗಲಿ. ಆಲ್ಫಾ ಅಂತ ಬಂದರೆ ಈಗ ಟೀಸರ್ ನೋಡಿದ್ದೀರಾ. ಹೇಮಂತ್ ಅವರು ನಮ್ಮ ಚಂದನವನಕ್ಕೆ ಇನ್ನೊಬ್ಬ ನಾಯಕ ನಟನಾಗಿ ನಾವೆಲ್ಲರೂ ಸ್ವಾಗತಿಸ್ಬೇಕು ಅವ್ರನ್ನ. ತುಂಬ ಅಂದರೆ ಇವಾಗ ಎಷ್ಟೊಂದು ಜನ ದುಡ್ಡು ಇಟ್ಕೊಂಡು ಬರ್ತಾರೆ, ಸಿನಿಮಾ ಮಾಡ್ತಾರೆ, ಅವ್ರದ್ದೇ ದುಡ್ಡು ಇರುತ್ತೆ, ಅವರೇ ಹೀರೋ ಆಗ್ತಾರೆ. ಅದು ಇವ್ರ ಹತ್ರನೂ ಇದೆ ಎಲ್ಲ. ಬಟ್ ಏನಂದರೆ ಅವರಲ್ಲಿ ಇನ್ನೊಂದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ ಅವರ ಡೆಡಿಕೇಶನ್ನು. ಅದು ಆನೆಸ್ಟಾಗಿ ಡೆಡಿಕೇಟ್ ಮಾಡ್ತಾರೆ. ಹಾಗೆ ತುಂಬ ತಾಳ್ಮೆ ಇದೆ ಅವರಲ್ಲಿ. ಆ ಸಿನಿಮಾ ಪ್ರೋಸೆಸ್ನ ಅಷ್ಟೂ, ಯಾಕಂದರೆ ಎಷ್ಟೊಂದು ಜನಕ್ಕೆ ಸಿನಿಮಾ ಶೂಟಿಂಗ್ ಆಗೋದ್ರೆ ಸಿನಿಮಾ ಆಗೋಯ್ತು ಅಂದ್ಕೊಳ್ತಾರೆ, ಆ ಪ್ರೋಸೆಸ್ ಗೊತ್ತಿರಲ್ಲ ಬಂದಿರೋರಿಗೆ. ಬಟ್ ಆ ವಿಷಯದಲ್ಲಿ ಹೇಮಂತ್ ಅವ್ರನ್ನ ನಾನೇ ಚಪ್ಪಾಳೆ ತೆಟ್ಬಿಡ್ತೀನಿ. ಆ ಪೇಷನ್ಸ್ಗೆ, ಆ ಡೆಡಿಕೇಶನ್ಗೆ, ಆನೆಸ್ಟ್ ಡೆಡಿಕೇಶನ್ಗೆ ತುಂಬ ಡೆಡಿಕೇಟ್ ಮಾಡಿದ್ದಾರೆ ಸಿನಿಮಾಗೆ. ಇದು ಬರೀ ಟೀಸರ್, ಇದು ಸಿನಿಮಾದಲ್ಲಿ ನೋಡ್ತೀರಾ. ವಿಜಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬ ಹೊಸಬನ್ ಇಟ್ಕೊಂಡು ಕತೆ ಹೆಣಿಯೋದು ಈಗ ಇದಕ್ಕೆ ತುಂಬ ಕಷ್ಟ. ಇವಾಗಿನ ಏನು ಮಾಸ್ತಿ ಸರ್ ಹೇಳಿದ್ರು ಜೆನ್ಜಿ ಇದು ಅಂತ, ಬಟ್ ಈ ಕತೆನ ಹೆಣ್ದಿರೋದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಇವಾಗ ಹೊಸಬ ಹೀರೋ ಬಂದರೆ ಅವ್ರಿಗೂ ಅದು ಪ್ರೆಷರ್ ಆಗಬಾರ್ದು. ತುಂಬ ಇವಾಗ ಎಷ್ಟೊಂದು ಜನ ಆ್ಯಕ್ಟರ್ಸು, ದೊಡ್ಡ ದೊಡ್ಡ ಆ್ಯಕ್ಟರ್ಸು ಅವ್ರ ಎದುರುಗಡೆ ಬಂದ್ಬಿಟ್ರೆ ಇದಾಗ್ತಾರೆ. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ಸ್ನ ಮಾಡಿದ್ದಾರೆ. ಇವಾಗ ನೀವು ಟೀಸರಲ್ಲಿ ನೋಡ್ಬೋದು, ಬಾಲು ನಾಗೇಂದ್ರ ಅವರು ಆ್ಯಕ್ಚುಲಿ ಇವಾಗ ಹೇಳ್ತಾ ಇದ್ದೆ, ಎಷ್ಟೊಂದು ಜನದ ಹೆಗ್ಲ ಮೇಲೆ ಸಿನಿಮಾನ ವಿಜಯ್ ಸರ್ ಬಿಟ್ಟಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ನಾನೇ ಫಸ್ಟ್ ವ್ಯೂವರ್ ಅನಿಸುತ್ತೆ ಸಿನಿಮಾಗೆ. ಫುಲ್ ಸಿನಿಮಾ ನೋಡಿರೋದು ನಾನು ಒಬ್ಬನೇ ಇವಾಗಿಲ್ಲಿ. ಸೊ ಬಾಲು ನಾಗೇಂದ್ರ ಅವರು, ಹೇಮಂತ್ ಸುಶೀಲ್ ಅವರು, ರಮೇಶ್ ಇಂದ್ರ ಸರು, ಕಾರ್ತಿಕ್ ಮಹೇಶ್ ಅವರು, ಆಮೇಲೆ ಈ ಇಬ್ಬರು ಸುಂದರಿಯರು ಎಲ್ಲರೂ ಹೆಗ್ಲ ಮೇಲೆ ಹೊತ್ಕೊಂಡೋಗಿದ್ದಾರೆ ಸಿನಿಮಾನ. ಹೇಮಂತ್ ಅವ್ರನ್ನ ಒಂದು ದೊಡ್ಡ ಕಟೌಟ್ ಆಗಿ ನಿಲ್ಸೋದಕ್ಕೆ ಇವರೆಲ್ಲರದೂ ಒಂದು ಶ್ರಮ ಇದೆ. ಹಾಗೆ ನನಗೆ ಈ ಸಿನಿಮಾಗಲಿ
ವಿಜಯ್ ಸರ್ ಹೇಳಿದರು, ನೀವು ಏನು ಮುಂಚೆ ಮಾಡಿದ್ದೀರ ಸರ್, ನಿಮ್ದೇನು ಬ್ರ್ಯಾಂಡ್ ಇದೆ ಅದು ಚೇಂಜ್ ಆಗಬೇಕು ಇಲ್ಲಿಂದ ಅಂತ. ಸೊ ಅದೆಷ್ಟು ಮಟ್ಟಿಗೆ ಮಾಡಿದ್ದೀನಿ ಅಂತ ವಿಜಯ್ ಸರ್ರೇ ಅವರು ಸಿನಿಮಾ ಮೂಲಕ ನಿಮಗೆ ತೋರಿಸ್ತಾರೆ ಇಷ್ಟರಲ್ಲೇ. ಸೊ ತುಂಬ ಎಂಜಾಯ್ ಮಾಡಿದ್ದೀನಿ. ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವಾಗ ಶುರು ಮಾಡಿದ್ದೀನಿ. ಇದು ಟೀಸರಲ್ಲಿ ಹಾಗೆ ನಮಗೆ ತುಂಬ ಪ್ಲಸ್ ಪಾಯಿಂಟು ಸಿನಿಮಾಗೆ ಅಂದರೆ ಮಾಸ್ತಿ ಸರ್ ಡೈಲಾಗು ಎಕ್ಸ್ಟ್ರಾಡಿನರಿ ಸರ್, ಒನ್ಸ್ ಅಗೇನ್ ಯುವರ್ ಮ್ಯಾಜಿಕ್ ಅಲ್ಲಿ ಕಾಣುತ್ತೆ ಮ್ಯಾಜಿಕ್ಕು. ಹಾಗೆ ಎಡಿಟರ್ ದೀಪು ಅವರು, ಸಿನಿಮಾಟೋಗ್ರಾಫರ್ ಬಗ್ಗೆ ಮಾತಾಡಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. DOP ಅವ್ರ ಕೆಲಸ ತುಂಬ ಚೆನ್ನಾಗಿದೆ, ಅವ್ರದ್ದೇ ಒಂದು ತನ ಇದೆ. ಆಮೇಲೆ ವಿಜಯ್ ಸರ್ದು ಕಾಂಬಿನೇಷನ್ನಲ್ಲಿ ಅವ್ರದ್ದೊಂದು ಸೀಲ್ ಬಿದ್ದೇ ಬೀಳುತ್ತೆ. ಯಾಕಂದರೆ ಹೊಯ್ಸಳದಲ್ಲಿ ಒಂದು ಫ್ಲೇವರ್ ಇತ್ತು, ಇದರಲ್ಲಿ ಒಂದು ಫ್ಲೇವರು, ಅದೆಲ್ಲ ಕೂಡಿಕೊಂಡು ಒಂದು ಒಳ್ಳೆಯ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ, ಒಬ್ಬ ಹೊಸ ಹೀರೋಗೆ ಚಂದನವನಕ್ಕೆ ಎಂಟ್ರಿ ಹೇಗೆ ಒಂದು ಬ್ಯಾಂಗಾಗಿ ಕೊಡಬೇಕು ಅದೆಲ್ಲ ಇದೆ ಸಿನಿಮಾದಲ್ಲಿ. ಸೊ ನಾನು ಈ ಸಿನಿಮಾಗೆ ವೆಯ್ಟ್ ಮಾಡ್ತೀನಿ. ಅಂದರೆ ಈ ಥರದ್ದೊಂದು ಸಿನಿಮಾ, ಈ ಜಾನರ್ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಎಲ್ಲ ನನಗೆ ಅವಕಾಶ ಮಾಡಿಕೊಡಿದ್ದು ವಿಜಯ್ ಸರ್ ಆಗಲಿ, ಹೇಮಂತ್ ಅವರಾಗಲಿ, ಫುಲ್ ಟೆಕ್ನಿಕಲ್ ಕ್ರೂ, ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದರಲ್ಲೂ ಮೆಲಡಿ ಹಾಡು ಇರುತ್ತಾ ಸರ್? ಇದ್ದೇ ಇರುತ್ತೆ ಮೇಡಮ್. ಮೆಲೋಡಿ ನನ್ನ ಪ್ರಕಾರ ಏನಂದರೆ ಮೆಲೋಡಿ ಇಸ್ ಆಲ್ವೇಸ್ ದ ಕಿಂಗ್. ಅದು ನಾವು ಏನೇ ಡಿಮಿಲ್ ಏನೇ ಮಾಡಿದ್ರು ಕೊನೆಗೆ ಒಂದು ಮೆಲೋಡಿ ಇರಲೇಬೇಕಾದ್ರೆ. ಸ್ವೀಟ್. ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಆಲ್ಫಾ ಒಂದು ವಿಶೇಷ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಬಾಬು ಸರ್ ಕಡೆಯಿಂದ ಒಂದು ಒಳ್ಳೆ ಕ್ಯಾಮಿಯೋ ಇದೆ, ವಿಶೇಷ ಪಾತ್ರ ಇದೆ ಅಂತ ಕಾಲ್ ಬಂದಾಗ ನಾನು ಯೋಚನೆ ಮಾಡಿದ್ದು ನಿಜ. ಅದಾದಮೇಲೆ ವಿಜಯ್ ಸರ್ ನಿರ್ದೇಶಕರು ಅಂತ ಹೇಳಿದಾಗ ಓಕೆ, ನನಗೆ ವಿಜಯ್ ಸರ್ ಡೈರೆಕ್ಷನಲ್ಲಿ ನನಗೆ ಹೊಯ್ಸಳ ಸಿನಿಮಾ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅವರು ಲೀಡ್ ಪಾತ್ರಕ್ಕಷ್ಟೇ ಅಲ್ಲದೆ ಸುತ್ತ ಇರುವ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಅಷ್ಟೇ ಹೈಪ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯೋಚನೆ ಮಾಡಿ ಹೋಗಿದ್ದು. ಕತೆ ಕೇಳಿದಾಗ ತುಂಬ ಇಷ್ಟ ಆಗಿತ್ತು. ಸ್ವಲ್ಪ ಸಮಯ ತಗೊಂಡಿದ್ದೆ. ಅದಾದಮೇಲೆ ನಾನೇ ಯೋಚನೆ ಮಾಡಿ ವಿಜಯ್ ಸರ್ಗೆ ಮೆಸೇಜ್ ಆಗ್ತದೆ, ಸರ್ ವಿಲ್ ಡೂ ದಿಸ್ ಅಂತ. ಆ್ಯಂಡ್ ಈ ಪಾತ್ರಕ್ಕೆ ಇನಿಷಿಯಲಿಂದ ಕಂಪ್ಲೀಟಾಗಿ ಔಟ್ಲುಕ್ ಹೇಗಿರಬೇಕು, ಹೇರ್ ಸ್ಟೈಲ್ ಹೇಗಿರಬೇಕು ಅನ್ನೋದು ತುಂಬಾ ನಾನು ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್ಗೆ, ಯಾಕಂತಂದರೆ ಈ ಪಾತ್ರ ಪ್ಲೇ ಮಾಡುವಾಗ ತುಂಬ ಲಿಬರ್ಟಿ ಕೊಟ್ಟಿದ್ರು ನನಗೆ. ಆ್ಯಂಡ್ ಸ್ಟೈಲಿಂಗ್ ಆಗಿರಬಹುದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರಬಹುದು, ಆ್ಯಂಡ್ ಡೈಲಾಗ್ಸ್ ಆಗಿರ್ಬೋದು, ಎಲ್ಲರಿಗೂ ತುಂಬಾ ಲಿಬರ್ಟಿ ಇತ್ತು. ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದಿಸ್ ಆಪರ್ಚುನಿಟಿ, ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಬೇಕು. ಹೇಮಂತ್ ಒಬ್ಬ ಪ್ರೊಡ್ಯೂಸರ್ ಆಗಿ ಅಂದರೆ ಏನು ಪ್ರಿಪೇರ್ ಆಗದೆ ಬಂದಿದ್ದಲ್ಲ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸಿನಿಮಾಗೋಸ್ಕರ. ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇದೆ, ಒಂದು ಒಳ್ಳೆ ಮಾಸ್ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಹೇಮಂತ್. ಆ್ಯಂಡ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಸಿನಿಮಾ ತೆರೆ ಮೇಲೆ ಕಾಣಿಸುತ್ತೆ ಅದು ಎಷ್ಟು ಈ ಸಿನಿಮಾಗೆ ಅವರು ಏನೋ ಪ್ಯಾಷನೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಸ್ ಅ ಹೀರೋ. ಆ್ಯಂಡ್ ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು. ನಮ್ಮ ಸಿನಿಮಾದ DOP ಆದಂಥ ಕಾರ್ತಿಕ್ ಅವರು ಆ್ಯಂಡ್ ಆರ್ಟ್ ಡೈರೆಕ್ಟರ್ ಸರ್, ನಿಮಗೂ ಕೂಡ ನನಗೆ ಈ ಸಿನಿಮಾದ ಟೋನ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದ ವೇ ಪ್ರತಿಯೊಂದು ಶಾರ್ಟ್ಸ್ ಕೂಡ ಅವ್ರು ಇಡುವಾಗ ಆ್ಯಂಡ್ ನಾನು ಫ್ರೇಮ್ ನೋಡ್ತಾ ಇದ್ದೆ. ಅಂದರೆ ನಾನು ಮತ್ತೆ ನೋಡೋದಕ್ಕೋಸ್ಕರ ನನ್ನ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಸೊ ಐ ವಾಂಟ್ ಅಂದರೆ ಅಷ್ಟು ಚೆನ್ನಾಗಿತ್ತು. ಟೋನ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಆಫ್ ಯೋರ್ಸ್. ಆ್ಯಂಡ್ ಸರ್ ಥ್ಯಾಂಕ್ ಯು ಮಾಸಿ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ನಮ್ಮ ಕೈಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಿ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅಪ್ರಿಸಿಯೇಷನ್ ಬಂದಿದ್ದು ಅನೂಪ್ ಸರ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್. ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದರಿಂದ ನಿಮಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಮಾತಾಡಿದರು. ಥ್ಯಾಂಕ್ ಯು. ಆ್ಯಂಡ್ ಒಟ್ಟಾರೆಯಾಗಿ ಆಲ್ಫಾ ಒಂದು ಬ್ಯೂಟಿಫುಲ್ ಸ್ಟೋರಿ. ಆ್ಯಂಡ್ ನನಗೂ ತುಂಬ ಇಷ್ಟವಾದಂಥ ಪಾತ್ರ. ಈ ಪಾತ್ರ ಭಾಳ ಪ್ರೀತಿಯಿಂದ ಮಾಡಿದ್ದೀನಿ. ಆ್ಯಂಡ್ ಭಾಳ ತೂಕ ಇರುವಂಥ ಪಾತ್ರ ಅಂತ ನನಗನ್ಸುತ್ತೆ, ನೋಡಬೇಕು. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್.
ನಿಮಗೂ ಕೂಡ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ನೀವು ಇಬ್ಬರು ಹೀರೋಯಿನ್ ನಿಮಗೂ ಅಷ್ಟೇ ಆಲ್ ದಿ ಬೆಸ್ಟ್. ಈಗ ಯಾರಾದರೂ ಮಿಸ್ ಮಾಡಿದ್ದೀನಾ? ಹಾಂ ಸರ್. ಸರ್ ಈಗ ಆ್ಯಕ್ಚುಲಿ ನಾನು ಆಗಲೇ ಹೇಳಿದಾಗೆ ಈ ಸಿನಿಮಾದ ಈ ಪಾತ್ರ ನಾನು ಏನು ಮಾಡಿದ್ದೀನಿ, ಈ ಪಾತ್ರ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ. ನಾನು ಬೇರೆ ಸಿನಿಮಾಗಳು ಒಂದಿಷ್ಟು ಲಾಂಚ್ ಆಗಿದೆ, ಹೀರೋ ಆಗಿ ಮಾಡ್ತಾ ಇದ್ದೀನಿ. ಜೊತೆಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಇದು ಬಹಳ ವಿಭಿನ್ನವಾಗಿದೆ. ಈ ಪಾತ್ರಕ್ಕೆ ಅಷ್ಟೇ ತೂಕ ಇದೆ. ಆ್ಯಂಡ್ ಈ ಪಾತ್ರದಿಂದ ಸಿನಿಮಾದಲ್ಲೇ ಒಂದು ಹೊಸ ತಿರುವು ಹುಟ್ಕೊಳ್ಳುತ್ತೆ. ಹಾಗಾಗಿ ಇದು ನನ್ನ ಜೀವನಕ್ಕೂ ನನ್ನ ಸಿನಿಮಾ ಕೆರಿಯರ್ಗೂ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.